ತೊಡಗಿಸಿಕೊಳ್ಳುವುದರಿಂದ ಸಹೋದರತ್ವ ಕಾಣಬಹುದಾಗಿದೆ. ಅಲ್ಲದೆ ಕ್ರೀಡೆಯು ಬುದ್ಧಿಶಕ್ತಿಯನ್ನು ವೃದ್ಧಿ ಮಾಡಲಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಕೆ ನಾಗೇಶ್ ಮೂರ್ತಿ ಅವರು ತಿಳಿಸಿದರು. ಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ವಕೀಲರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಕೀಲರು ಸದಾ ಕೋರ್ಟ್ ಕಲಾಪಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಕ್ರೀಡೆಗಳಲ್ಲಿ ತೊಡಗಿಕೊಳ್ಳುವುದು ವಿರಳವಾಗಿದೆ. ವಕೀಲರ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷವೂ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ತೊಡಗಿಸಿಕೊಳ್ಳುತ್ತಿರುವುದು ಉತ್ತಮವಾದ ಬೆಳವಣಿಗೆಯಾಗಿದೆ ಎಂದರು. ವಕೀಲರ ಸಂಘದ ಅಧ್ಯಕ್ಷ ಪ್ರಶಾಂತ್ ಕುಮಾರ್ ಮಾತನಾಡಿ, ಪ್ರತಿ ವರ್ಷವೂ ಕೂಡ ವಕೀಲರ ಸಂಘದ ವತಿಯಿಂದ ಎಲ್ಲ ವಕೀಲರನ್ನು ಒಳಗೊಂಡಂತೆ ಕ್ರೀಡೆಗಳನ್ನು ಆಯೋಜನೆ ಮಾಡುತ್ತೇವೆ. ಇದೊಂದು ರೀತಿಯ ಸೌಹಾರ್ದ ಕ್ರೀಡಾಕೂಟವಾಗಿದೆ. ನನ್ನ ಸಹೋದ್ಯೋಗಿಗಳು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ ಕ್ರೀಡಾಕೂಟಕ್ಕೆ ಯಶಸ್ವಿ ತಂದುಕೊಡಬೇಕೆಂದು ಮನವಿ ಮಾಡಿದರು. ಆ ನಿಟ್ಟಿನಲ್ಲಿ ಎಲ್ಲರೂ ಕ್ರೀಡೆಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಿ ತಮ್ಮ ಬುದ್ಧಿ ಮಟ್ಟವನ್ನು ಚುರುಕು ಮಾಡ್ಕೋಬೇಕು ಅಂತ ನನ್ನ ಮನವಿ. ಅದೇ ರೀತಿ ಈ ಕ್ರೀಡಾಕೂಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಮತ್ತೊಮ್ಮೆ ಎಲ್ರಿಗೂ ಚೆನ್ನಾಗಿ ಆಟ ಆಡಿ ಅಂತ ಈ ಸಂದರ್ಭದಲ್ಲಿ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ವಂದನೆ ಹೇಳಿ ನಾನು ಮಾತಾಡ್ತೀನಿ. ಪ್ರಯುಕ್ತ ನಾವು ಈ ದಿನ ಕ್ರೀಡಾಕೂಟವನ್ನು ನಮ್ಮ ನ್ಯಾಯಾಧೀಶ ಮೂಲಕ ಉದ್ಘಾಟನೆ ಮಾಡಿಸಿದ್ದೀವಿ. ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು, ಎಲ್ಲ ವಕೀಲರು, ಮತ್ತು ಸೌಹಾರ್ದಯುತವಾಗಿ ಎಲ್ಲ ಗೇಮ್ಗಳನ್ನೂ ಆಡಬೇಕು. ವರ್ಷಪೂರ್ತಿ ನಾವು ನ್ಯಾಯಾಲಯದ ಆವರಣದಲ್ಲೇ ಕಕ್ಷಿದಾರರು ಮತ್ತು ನ್ಯಾಯಾಧೀಶರು ಅಂತ ನಾವು ಯಾವಾಗಲೂ ಇರ್ತೀವಿ. ಇದೊಂದು ಸೌಹಾರ್ದಯುತ ಕ್ರೀಡಾಕೂಟ ಆಗಿರ್ತದೆ. ಎಲ್ಲರೂ ಇದರಲ್ಲಿ ಭಾಗವಹಿಸಿ ಸ್ನೇಹಮಯಿಯಾಗಿ ಆಟ ಆಡೋಣ ಅಂತ ಹೇಳ್ತಾ ಎಲ್ಲರಿಗೂ ಇದೊಂದು ಶುಭ ಕೋರ್ತಾ ಇದ್ದೀನಿ. ದಯಮಾಡಿ ಯಾರ್ಯಾರು ಇನ್ನೂ ಬಂದಿಲ್ಲ, ನಮ್ಮ ವಕೀಲರುಗಳು ಯಾರ್ಯಾರು ಬಂದಿಲ್ಲ, ಅವರು ಸಹ ಇದೊಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಸ್ಕೊಡೋಕ್ಕೆ ಎಲ್ಲರೂ ಸಹಕರಿಸಬೇಕು, ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ವಕೀಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಪ್ರತಿ ವರ್ಷದಂತೆ ಅರ್ನೂರು ವಕೀಲರ ಸಂಘವು ವಕೀಲರ ದಿನಾಚರಣೆ ಅಂಗವಾಗಿ ಈ ದಿನದಿಂದ 2ನೇ ತಾರೀಕುವರೆಗೂ ಪ್ರತಿನಿತ್ಯ ವಿವಿಧ ಆಟೋಟ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಬಂದಿದ್ದೀವಿ. ಇದು ಸಂಪ್ರದಾಯ ಆಗಿದೆ. ಅದೇ ರೀತಿ ಈ ವರ್ಷವೂ ಸಹ ಈ ದಿನದಿಂದ 2ನೇ ತಾರೀಕುವರೆಗೂ ಸಹ ವಿವಿಧ ಆಟೋಟ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನ್ಯಾಯಾಂಗ ಇಲಾಖೆಯೂ ಸಹ ಭಾಗವಹಿಸುತ್ತೆ ಹಾಗೂ ಎಲ್ಲ ಮಹಿಳಾ ವಕೀಲರು ಸಹ ಭಾಗವಹಿಸಬೇಕು ಅಂತ ಕೇಳ್ಕೊತಾ ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಚಂಪಶ್ರೀ, ರಘು, ವಕೀಲರ ಸಂಘದ ಕಾರ್ಯದರ್ಶಿ ಶ್ರೀಧರ್, ಖಜಾಂಚಿ ಸೋಮು, ಹಿರಿಯ ವಕೀಲರಾದ ಜಯಪ್ಪ, ಗಣೇಶ್ ಮೂರ್ತಿ, ವಿಜಯಕುಮಾರ್, ಶಂಕರಯ್ಯ, ಜಗದೀಶ್, ಯೋಗೇಶ್, ನಾಗರಾಜ್ ಇತರರು ಹಾಜರಿದ್ದರು. ವಿರೂಪಾಕ್ಷ, PBTV 46 ಮಲೆನಾಡು ನ್ಯೂಸ್, ಅರಕಲಗೂಡು.